ಭಕ್ತ ಕನಕದಾಸ. ಈಗೆಲ್ಲ ಗ್ರಾಫಿಕ್ಸ್ ಬಂತು. ಆ ಕಾಲದಲ್ಲಿ 1960ನೇ ಇಸ್ವಿಯಲ್ಲಿ ಕೃಷ್ಣ ತಿರುಕೊಂಡು ಗೋಡೆ ಹೊಡೆದು ಪ್ರತ್ಯಕ್ಷ ಆಗುವ ಸೀನನ್ನು ತೆಗೆದಿದ್ದಾರೆ ಅವರು. ಸಿನಿಮಾದ ಸಂಗೀತ ಯಾರು ಮಾಡಬೇಕು ಅಂದಾಗ ಸುಮಾರು ಹೆಸರುಗಳು ಚರ್ಚೆಗೆ ಬಂದು ಅವಾಗ ವೈಆರ್ ಸ್ವಾಮಿ ಹೇಳಿದ್ರು, ಎಸ್ ರಾಜೇಶ್ವರ ರಾವ್ ಅವರ ಶಿಷ್ಯ ಒಬ್ಬನಿದ್ದಾನೆ ವೆಂಕಟರಾಜು ಅಂತ ಹೇಳಿ. ವೆಂಕಟರಾಜು ಬಹಳ ಅದ್ಭುತವಾದ ಸಂಗೀತವನ್ನು ಕನಕದಾಸ ಕೊಟ್ಟಿದ್ದಾರೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲ. ರಾಜ್ಕುಮಾರ್ 2 ಶೇಡ್, ಒಂದು ಮೊದಲು ತಿಮ್ಮಪ್ಪ ನಾಯ್ಕ ಆಗಿರ್ತಾರೆ, ಆಮೇಲೆ ಕನಕದಾಸ ಆಗ್ತಾರೆ. ಈ ಸಿನಿಮಾ ಬಂದಾಗ ಅಣ್ಣವರಿಗೆ 31 ವರ್ಷ. ಆ ಮಾಗಿದ ವೃದ್ಧಾಪ್ಯದ ಪಾತ್ರವನ್ನು ಕೂಡ ಅಣ್ಣವರು ಇದರಲ್ಲಿ ಮಾಡಿ. ಜನನಿ ಜನಕ ನೀನೆ ಎಂದು ಎನ್ನುವೆನಯ್ಯ ದೀನ ಬಂಧು. ಈತನಿಗ ವಾಸುದೇವನ ಹಾಡಿನಲ್ಲಿ ಹಾವು ಹೆಡೆ ಬಿಚ್ಚಿ ನಿಂತ್ಕೊ, ಸಡನ್ ಕರೆಂಟ್ ಹೊರಟೋಗ್ತದೆ. ಜನರೇಟ್ರು ಇಲ್ಲ, ಅವಾಗ ಜನರೇಟ್ರು ಮಾಡೋ ಕಾಲ ಅಲ್ಲ ಅದು. ಕರೆಂಟ್ ಬಂದರೆ ಹಾವು ಇಲ್ಲ ಅಲ್ಲೇ. ಈ ಇನ್ಸಿಡೆಂಟ್ ಗಣ್ಣವ್ರೆ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ನೀವು ಇವತ್ತು ನಗ್ತೀರಿ, ಅವತ್ತು ನಮಗೆಲ್ಲ ಜೀವ ಭಯ. ಹಾಡುಗಳ ಬಗ್ಗೆ ಎಲ್ಲ ಮಾಡೋ ಕನಕದಾಸರ ಕೀರ್ತನೆಗಳನ್ನೇ ಈ ಸಿನಿಮಾದಲ್ಲಿ ಹೆಚ್ಚಾಗಿ ಬಳಸ್ಕೊಂಡು ಈ ಹಾಡುಗಳನ್ನು ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತಂದರೆ ಈ ಸಿನಿಮಾಕ್ಕೆ ಕನಕದಾಸರು ಇವನ್ನೆಲ್ಲ ಬರೋದ್ರೋ ಏನೋ ಅನ್ನುವಷ್ಟು ಅದು ಆಪ್ಟಾಗಿ ಕೂತಿದೆ. ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿ. ಈ ಸಿನಿಮಾ ನಂಗೆ ಕನಕದಾಸರನ್ನ ಪರಿಚಯ ಮಾಡ್ಕೊತು, ಮತ್ತು ಇಡೀ ಕರ್ನಾಟಕಕ್ಕೆ ಪರಿಚಯ. ಇವತ್ತು ಕನಕದಾಸರು ಅಂತಂದ್ರೆ ನಂಗೆ ರಾಜ್ಕುಮಾರ್. ನಾರಾಯಣ ಹರಿ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೆಲ್ಲ ಸೂಪರ್ ಸ್ಟಾರ್ಗೆ ಅದೆಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ಅಂದರೆ ನಮಗೆ ಆ ಕಾರ್ಯಕ್ರಮವನ್ನು ಎಷ್ಟು ಬೇಗ ಮುಂದುವರಿಸ್ತೀವೋ, ಎಷ್ಟು ಬೇಗ ನೀವು ಹಾಕ್ತಿರೋ ಕಮೆಂಟ್ಸ್ ಚಿತ್ರದ ಬಗ್ಗೆ ಮಾತಾಡ್ತೀವೋ, ಈ ಸಲ ಈ ಕಮೆಂಟ್ಸ್ ಹಾಕಿ ಈ ಚಿತ್ರದ ಬಗ್ಗೆ ಮಾತಾಡಿ ಅಂತೀರಾ. ಅದೇ ರೀತಿ ನಾವು ಕೂಡ ನಿಮ್ಮ ಬೇಡಿಕೆ ಚಿತ್ರಗಳನ್ನೇ ಮಾತಾಡೋದಕ್ಕೆ ಖುಷಿಯಿಂದ ಬರ್ತಾ ಇದ್ದೀವಿ. ಈ ಸಲ ನೀವು ಕಮೆಂಟ್ಸಲ್ಲಿ ಹೆಚ್ಚಾಗಿ ಹಾಕಿದ್ದಂಥ, ಅಂದರೆ ಜಾಸ್ತಿ ಹೆಸರು ಬಂದಿರುವಂಥ ಮೂವಿಗಳನ್ನೇ ಮಾತಾಡೋದಕ್ಕೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ನಮ್ಮ ಜೊತೆ ಸಿನಿ ಪತ್ರಕರ್ತರಾದ ಶ್ರೀಧರ್ ಮೂರ್ತಿ ಸರ್ ಇದ್ದಾರೆ. ನಿಮ್ಮ ಬೇಡಿಕೆ ಚಿತ್ರಗಳ ಬಗ್ಗೆ ಸುದೀರ್ಘವಾಗಿ ಮಾತಾಡ್ತಾರೆ. ನಿಮ್ಮ ಕಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ಸಂಚಿಕೆಯಲ್ಲಿ ಕೊಡ್ತಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಸ್ವಾಗತ. ನಮಸ್ಕಾರ. ಈಗ ಮತ್ತೆ ನಮ್ಮ ಇನ್ನೊಂದು ಸರಣಿ ಕೂಡ ಕಮೆಂಟ್ಸ್ಗಳ ಮೇಲೇನೆ ಹೋಗ್ತಾ ಇದೆ. ಮುಖ್ಯವಾಗಿ ನನಗೆ ಈ ಸರಣಿಯನ್ನ ಯಾರ್ಯಾರೆಲ್ಲ ನೋಡ್ತಾರೆ ಅಂತ, JP ನಗರದಲ್ಲಿ ಒಬ್ರು ಸಿಕ್ಕಿದ್ರು. ಅವರು ಹೌಸಿಂಗ್ ಬೋರ್ಡಲ್ಲಿ ಕೆಲಸ ಮಾಡ್ತಾರೆ ಅಂತ, 87 ವರ್ಷ ಅವ್ರಿಗೆ. ಅವರು ಅಣ್ಣವ್ರು ಯಾವ ಸಿನಿಮಾನೂ ಬಿಟ್ಟಿಲ್ಲ ಸರ್, ನಾನು ಗೋಡೆನಲ್ಲಿ ಅಣಿಸಿಟ್ಕೊಂಡ್ಬಿಟ್ಟಿದ್ದೀನಿ, ಮಂಗಳವಾರ ಶುಕ್ರವಾರ ಅಂತ ನಿಮ್ಮ ಎಪಿಸೋಡ್ಗಳು ಬರುತ್ತೆ ಅಂತ ತಪ್ಪದೆ ಬೆಳಗ್ಗೆ ಕಾಯ್ತಾ ಇರ್ತೀನಿ ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಅಂತ. ಒಂದು ಬಿಡದೆ ನೋಡ್ತೀನಿ. ಇದ್ರ ಮನೆ ಗಾಂಧಿ ಬಜಾರಲ್ಲಿ ಒಬ್ರು ಸಿಕ್ಕಿದ್ರು, ಅವರು ಅಷ್ಟೇ 9 ಅಣ್ಣವ್ರು ಸಿನಿಮಾಗಳು ಸಿಕ್ಕಿಲ್ಲ ಸರ್, ಅದು ಬಿಟ್ಟು ಅಷ್ಟು ಅಣ್ಣ ಸಿನಿಮಾಗಳು ನೋಡಿದ್ವಿ. ಅವರು ಹೇಳಿದ 8, 9ರಲ್ಲಿ ನನಗೆ ಗೊತ್ತಿರೋವಾಗ 2 ಬಿಟ್ಟು ಇನ್ನೊಂದು 6 ಲಭ್ಯ ಇಲ್ಲ, ಯೂಟ್ಯೂಬಲ್ಲಿ ಎಲ್ಲೂ ಲಭ್ಯ ಇಲ್ಲ. ಅದು ನಾನು ಹೇಳಿದೆ, ಅಮ್ಮ ಇಷ್ಟು ನೋಡಿದರೆ ಇದಕ್ಕೆ ಇವೆಲ್ಲ ಸಿಕ್ಕಲ್ಲ, ಇವು ಸತಿನಳಾಯಿನಿ ಈ ಥರ ಸಿನಿಮಾಗಳು ಸಿಕ್ಕಲ್ಲ. ಅದು ಆ್ಯಕ್ಚುಲಿ ನಾವು ನಮ್ಮ ಸರಣಿಲಿ ಅದನ್ನು ಮುಟ್ಟಕ್ಕೆ ಹೋಗಿಲ್ಲ, ಯಾಕಂದರೆ ಯಾವ ಜನ ನೋಡೇ ಇಲ್ಲ ಅಂತ ಸಿನಿಮಾಗಳನ್ನ ಹೇಳೋಕ್ಕೂ ಆಗಲ್ಲ ಅಂತ ಹೇಳಿ. ಆದರೆ ಒಟ್ಟು ನನಗೆ ಆ ರೀತಿಯಲ್ಲಿ ಸರಣಿಯನ್ನು ಕಾದು ನೋಡ್ತಿರೋಷ್ಟೊಂದು ಜನ ಇದಾರಲ್ಲ, ಅವರಿಗೆ ಖಂಡಿತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದೆ ಸಿಕ್ಕಾಗ ಹೇಳ್ತಿದ್ದಾರೆ, ನಮಗೆ ಕಮೆಂಟ್ಸ್ ಅಲ್ಲಿ ಹೇಳ್ತಿದ್ದಾರೆ. ಕೆಲವೊಬ್ರು ಪರಿಚಯ ಇರೋರು ಈ ಮೂವಿ ಬಗ್ಗೆ ಮಾತಾಡಿಸಿ ಅಂತ ನಮಗೂ ರಿಕ್ವೆಸ್ಟ್ ಮಾಡ್ತಾರೆ. ಕಮೆಂಟ್ಸ್ ಬಿಟ್ಟು ಕೂಡ ರಿಕ್ವೆಸ್ಟ್ ಬರುತ್ತೆ. ಈಗ ಅದೇ ರಿಕ್ವೆಸ್ಟ್ ಪ್ರಕಾರ ನಮ್ಮ ಭಕ್ತ ಕನಕದಾಸ ಅನ್ನೋರ ಅಭಿನಯ ಹೆಂಗಿತ್ತು ಅಂದ್ರೆ, ಭಕ್ತ ಕನಕದಾಸ ಹಿಂಗಿದ್ರು ಈ ರೀತಿ ಎಲ್ಲ ಮಾಡಿದ್ರು ಅಂತ ಆ ಮೂವಿ ನೋಡಿ ಎಷ್ಟೋ ಜನಕ್ಕೆ ಗೊತ್ತಾಯ್ತು. ಹೆಂಗಿತ್ತು ಅಂದರೆ, ತಿಮ್ಮಪ್ಪ ನಾಯಕ ಯುದ್ಧವನ್ನು ಪ್ರೀತಿಯಿಂದ ನೋಡ್ತಿದ್ದವನು ಈ ಹಿಂಸೆ ಬೇಡಪ್ಪ ಅಂತ ದಾಸನಾಗಿ, ಭಕ್ತ ಕನಕದಾಸನಾಗಿ ಮುಂದೆ ಹೋಗ್ತಾನೆ. ಆ ಒಂದು ಚಿತ್ರವನ್ನು ಹೆನೀತಾ ರಾಜ್ಕುಮಾರ್ ಅವ್ರಿಗೆ ಅದ್ರ ನಾಯಕರಾದರು. ಹೇಗಿತ್ತು ಸರಿ ಇದು ಅವರಿಗೆ ತಯಾರಿ? ಈ ಸಿನಿಮಾ ಬಂದಾಗ ಅಣ್ಣವರಿಗೆ 31 ವರ್ಷ. ಇದರಲ್ಲಿ ಕನಕದಾಸನ ಒಂದು ಬಹಳ ಸುದೀರ್ಘ ಜೀವನ, 100 ವರ್ಷದ ಹತ್ತಿರದ ಜೀವನ. ಆ ಮಾಗಿದ
ವೃದ್ಧಾಪ್ಯದ ಪಾತ್ರವನ್ನು ಕೂಡ ಅಣ್ಣವರು ಇದರಲ್ಲಿ ಮಾಡಿ. ಹೌದೌದು. ಜನನಿ ಜನಕ ನೀನೆ ಎಂದು ಎನ್ನುವೆನಯ್ಯ ದೀನ ಬಂಧು. ಅಂದರೆ ಬಹಳ ದೊಡ್ಡ ರೇಂಜ್ ಇರ್ತಕ್ಕಂಥ ಈ ಸಿನಿಮಾ ಹುಟ್ಟಿದ್ದೇ ಒಂದು ಬಹಳ ಕುತೂಹಲಕಾರಿಯಾದ ಕತೆ. ವೈ.ಆರ್. ಸ್ವಾಮಿ ಕನ್ನಡದ ಬಹಳ ಹಿರಿಯ ನಿರ್ದೇಶಕರು, ತೆಲುಗಿನ ಮೊಟ್ಟ ಮೊದಲ ನಿರ್ದೇಶಕ ಎಚ್.ಎಂ. ರೆಡ್ಡಿ ಅವರ ಮಗ. ಸೊ ಇದೊಂದು ಬಹಳ ವಿಶಿಷ್ಟವಾದ ಸಂಗತಿ, ತೆಲುಗಿನ ಮೊಟ್ಟ ಮೊದಲ ನಿರ್ದೇಶಕರು ಕನ್ನಡದವರು ಅನ್ನೋದು. ವೈ.ಆರ್. ಸ್ವಾಮಿಯವ್ರ ಬಗ್ಗೆ ಒಂದು ಬಹಳ ವಿಷಯ. ಈಗ ಕರ್ನಾಟಕದಿಂದ ತುಂಬ ಜನ ಪಾತ್ರಗಳನ್ನು ಹುಡ್ಕೊಂಡು ಮದ್ರಾಸಿಗೆ ಹೋಗೋರು. ಒಂದು 8-10 ಸಿನಿಮಾಗಳು ವರ್ಷಕ್ಕೆ ಆಗ್ತಾ ಇದ್ದಿದ್ದ ಕಾಲ. 8-10ರಲ್ಲಿ ಎಲ್ಲರಿಗೂ ಪಾತ್ರ ಸಿಗ್ತಿರ್ಲಿಲ್ಲ. ಸಿಕ್ಕೋರಿಗೂ ಕೂಡ ದುಡ್ಡು ಬಂದಿರೋ ಅಷ್ಟೋ ಇಷ್ಟೋನೋ ಪ್ರಧಾನ ಪಾತ್ರ ಬಿಟ್ಟು ಉಳಿದವ್ರದ್ದೆಲ್ಲ ಊಟ ತಿಂಡಿ ಹೇಗೆ ಬೇರೆ ಮಲ್ಕೊಳ್ಳೋದು ಎಲ್ಲೋ ಮಲ್ಕೊಂಡ್ಬಿಡ್ತಾರೆ. ವೈ.ಆರ್. ಸ್ವಾಮಿಯವರ ಮಹಾಲಿಂಗಪುರದ ಮನೆ ಇದೆಯಲ್ಲ, ಅದನ್ನು ಧರ್ಮಛತ್ರ ಅಂತ ಕರೆಯೋದು. ಯಾಕೆ ಅಂದರೆ ಅವರ ಆ ಮನೆಯಲ್ಲಿ ಕರ್ನಾಟಕದಿಂದ ಯಾರೇ ಬರಲಿ ಬೆಳಗ್ಗೆ 7 ಗಂಟೆಗೆ ತಿಂಡಿ ಸ್ಟಾರ್ಟ್, 11 ಗಂಟೆವರೆಗೂ ತಿಂಡಿ, ಒಂದು 4 ವೆರೈಟಿ ತಿಂಡಿ. ಬಂದವರನ್ನ ಯಾರು ಅಂತ ಕೇಳ್ತಿರ್ಲಿಲ್ಲ, ಯಾಕೆ ಬಂದ್ರಿ ಅಂತ ಕೇಳ್ತಿರ್ಲಿಲ್ಲ, ಯಾರು ಬೇಕಾದರೂ ತಿಂಡಿ ತಿನ್ಬೋದು, ಹೋಗ್ಬೋದು. ಈ ಥರದ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು. 1 ಗಂಟೆಗೆ ಸರಿಯಾಗಿ ಊಟ ಆರಂಭ. ಅನ್ನ, ಸಾರು, ಹುಳಿ, ಪಲ್ಯ, ಆಮೇಲೆ ಹಪ್ಪಳ, ಒಂದು ಯಾವುದಾದ್ರೂ ಸ್ವೀಟ್, ಪ್ರತಿ ದಿವಸನೂ ಒಂದು ಸ್ವೀಟ್. ಇದು ವೈ.ಆರ್. ಸ್ವಾಮಿಯವರ ಬಹಳ ದೊಡ್ಡ, ನಾವು ನೆನಪು ಮಾಡ್ಕೋಬೇಕು ಅಂಥವರೆಲ್ಲ ಇದ್ದಿದ್ದು ಕನ್ನಡ ಚಿತ್ರರಂಗ ಎಷ್ಟು ದೊಡ್ಡ. ಸೊ ಒಂದು ಸಲ ವೈ.ಆರ್. ಸ್ವಾಮಿಯವ್ರ ಹತ್ರ ಎಸ್.ಕೆ. ಕರೀಂ ಖಾನ್, ಕನ್ನಡದ ಬಹಳ ದೊಡ್ಡ ಬರಹಗಾರರು, ಸ್ವತಂತ್ರ ಹೋರಾಟಗಾರರು, ಏಕೀಕರಣದಲ್ಲೂ ಇದ್ದವರು, ಅವರು ಮದ್ರಾಸಿಗೆ ಚಿತ್ರರಂಗದಲ್ಲಿ ಅವಕಾಶ ಹುಡುಕೊಂಡು ಬಂದರು. ಅವರು ಹೀಗೆ ವೈ.ಆರ್. ಸ್ವಾಮಿಯವರ ಮನೆಗೆ ಬಂದು ಒಂದಿನ ಆವಾಗ ಉಡುಪಿನಲ್ಲಿ ಪರ್ಯಾಯ ನಡೀತಾ ಇತ್ತು. ಪರ್ಯಾಯ ನಡೀತಾ ಇರುವಾಗ ಪೇಪರಲ್ಲಿ ಬಂದಾಗ ವೈ.ಆರ್. ಸ್ವಾಮಿಯವರು ಕರೀಂ ಖಾನನ್ನು ಕೇಳಿದ್ರು, ಏನಿದು ಉಡುಪಿ ಹಿನ್ನೆಲೆ, ಈಗ ನಮ್ಮಲ್ಲಿ ಇಷ್ಟೆಲ್ಲ ಟಿ ವಿ ಮತ್ತೊಂದು ಸೋಷಿಯಲ್ ಮೀಡಿಯಾ ಎಲ್ಲರಿಗೂ. ಸೊ ನಿಮಗೆ ವೈ.ಆರ್. ಸ್ವಾಮಿಯವರು ಮದ್ರಾಸಲ್ಲಿ ಹುಟ್ಟಿ ಬೆಳೆದವರು, ಹೈದರಾಬಾದ್ನಲ್ಲಿ ಇದ್ದವರು, ಅವ್ರಿಗೆ ಸಹಜವಾಗಿ ಉಡುಪಿ ಬಗ್ಗೆ ಏನೋ ಕೃಷ್ಣ ಅಂತ ಗೊತ್ತಿರುತ್ತೆ, ಬೇರೆ ಏನೋ ಕತೆಗಳು ಗೊತ್ತಿರಲ್ಲ. ಅಲ್ಲಿ ಕನಕನ ಕಿಂಡಿ ಬಗ್ಗೆ ಕರೀಂ ಖಾನ್ರು ಒಂದು ಕತೆ, ಹೀಗೆ ಕನಕದಾಸ ಕೃಷ್ಣನಿಗೆ ಬಂದ, ನೋಡೋಕೆ ಬಿಡಲಿಲ್ಲ, ಕೃಷ್ಣನೇ ತಿರುಗ್ಕೊಂಡ ಅಂತೇಳಿ. ವೈ.ಆರ್. ಸ್ವಾಮಿ ಕನಕದಾಸರ ಮೇಲೆ ಒಂದು ಸಿನಿಮಾ ಮಾಡಬಹುದಾ? ಸೊ ಕರೀಂ ಖಾನ್ರು ಸಿನಿಮಾ ಮಾಡಬಹುದು ಅನ್ನೋದಕ್ಕೆ ಆರಂಭಿಕ ಕತೆಗತೆಯನ್ನೆಲ್ಲ ಹೇಳಿದ್ರು. ವೈ.ಆರ್. ಸ್ವಾಮಿಯವ್ರಿಗೂ ಇಷ್ಟ ಆಯ್ತದು. ಇಷ್ಟ ಆದಾಗ ಅಣ್ಣವರು ಇದಕ್ಕೊಂದು ಕತೆ ಹೇಳೋರು, ಇದು ಭಾಳ ಇಂಟ್ರೆಸ್ಟಿಂಗ್. ವೈ.ಆರ್. ಸ್ವಾಮಿಯವ್ರದ್ರು ಒಂದು ಜೀಪ್ ಇತ್ತು, ಜೀಪನ್ನು ಅವರೇ ಡ್ರೈವ್ ಮಾಡೋರು. ಸೊ ಇವರು ಕರೀಂ ಖಾನ್ರು ಕನಕದಾಸ ಕತೆ ಹೇಳಿದರೆ ಅಣ್ಣವರು ಬಂದರು. ಅಣ್ಣವ್ರು ನೋಡ, ಯಾಕೆ ಕನಕದಾಸನ್ ಮಾಡ್ತೀಯ, ಹಾಗೆ ಕರಿತಾ ಇದ್ದು, ಕನಕದಾಸನ್ ಮಾಡ್ತೀಯ, ಅಪ್ಪಾಜಿನ ಕರೀರೋ ವೈ.ಆರ್. ಸ್ವಾಮಿ. ಅಪ್ಪಾಜಿ ನೀವು ಮಾಡ್ಸೋದು, ನಾನು ಏನು ಬೇಕಾದರೂ ಮಾಡ್ತೀನಿ. ಹೀರಾಬಾಯಿ ಅಂಥೇಳಿ ವೈ.ಆರ್. ಸ್ವಾಮಿಯವರ ಹೆಂಡತಿ. ಸರಿ, ಹೀರಾಬಾಯಿ ಅಣ್ಣವರು ಮತ್ತು ಮಧುಸೂದನ್ ಅವರ ಕ್ಯಾಮ್ರಾಮ್ಯಾನ್, ಅಷ್ಟು ಜನ ಜೀಪಲ್ಲಿ ಕೂತ್ಕೊಂಡ್ರು. ಇವರು ಕನಕದಾಸದ್ದೇ ಕತೆ ಹೇಳ್ಕೊಂಡು ಒಂದು ವೈ.ಆರ್. ಸ್ವಾಮಿ, ನಾವು ಕನಕದಾಸ ಮಾಡಿದ್ರೆ ಹಿಂಗೆ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡು ಅಲ್ಲಿ ಎಲ್ಲೋ ಪೆಟ್ರೋಲ್ ಬಂಕ್ ಹತ್ರ ಜೀಪ್ ನಿಲ್ಲಿಸಿದ್ರು. ಜೀಪ್ ನಿಲ್ಲಿಸ್ಬಿಟ್ಟು ಇವ್ರು ಸಹಜವಾಗಿ ಇಳಿದ್ರು, ಪೆಟ್ರೋಲ್ ಹಾಕುವಾಗ ಜೀಪಲ್ಲಿ ಇದ್ದವರೆಲ್ಲ ಇಳಿದ್ರು. ಜೀಪಲ್ಲಿ ಇಳ್ದವರೆಲ್ಲ ಇಳಿದು ಇವರು ಅವನಿಗೆ ಎಷ್ಟೋ 100 ರೂಪಾಯಿ ಕೊಟ್ಟರು, ಅವ್ನು ಚಿಲ್ಲರೆ ವಾಪಸ್ ತಂದು ಕೊಟ್ಟ. ಇವರು ಕನಕದಾಸನ್ನೇ ಯೋಚನೆ ಮಾಡಿಕೊಂಡು ಕೆಳಗೆ ಇಳ್ದವ್ರನ್ನೆಲ್ಲ ಅಲ್ಲೇ ಬಿಟ್ಟು ಜೀಪ್ ನಡೆಸ್ಕೊಂಡು ಮನೆಗೆ ಬಂದು ಮಾಲಿಂಗಪುರಕ್ಕೆ ಬಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು, ಹೀರಾ ಒಂದು ಲೋಟ ನೀರು ತಂದು ಕೊಡೋ ಅಂದ್ರೆ ಅವ್ರು ಅಲ್ಲೇ ಕೆಲಸ, ಅಮ್ಮ ಅವ್ರು ನಿಮ್ಮ ಜೊತೆಗೆ ಬಂದ್ರಲ್ಲ ಸರ್, ನೀವು ಈಗ ಅವ್ರನ್ನ ಕರೀತಾ ಇದ್ರು. ಹೌದಾ, ಅಲ್ಲೇ ಬಿಟ್ಟು ಬಂದ ಅಂಥೇಳಿ ಮತ್ತೆ ಡ್ರೆಸ್ ಮಾಡಿಕೊಂಡು ಜೀಪ್ ವಾಪಸ್ ತಗೊಂಡು ಅವರಲ್ಲಿ ಹತ್ತಿಸ್ಕೊಂಡು ಬಂದು ಏನು ಯೋಚನೆ ಮಾಡ್ತಾಯಿದ್ದೀರಿ? ಆವಾಗ ಅಣ್ಣವರು ಹೇಳಿದ್ರು, ಇಲ್ಲ ಅವ್ರು ಕನಕದಾಸ್ ಅವ್ರ ತಲೆಯಲ್ಲಿ ಹೋಗ್ಬಿಟ್ಟಿದ್ದಾನೆ, ಹಂಗಾರೆ ಅಷ್ಟು ಅದ್ಭುತ ಸಿನಿಮಾನ ಅಂತ ಅವ್ರ ಹೆಂಡ್ತಿನೂ ಚೆನ್ನಾಗಿ ಬರುತ್ತೆ. ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಡಿ.ಆರ್. ನಾಯ್ಡು ಅಬ್ಕಾರಿ ಕಾಂಟ್ರಾಕ್ಟರ್ ಬೆಂಗಳೂರಿನಲ್ಲಿ. ಸರಿ, ಡಿ.ಆರ್. ನಾಯ್ಡು ಒಂದು ಸಿನಿಮಾ ಮಾಡಿಕೊಡಿ ಅಂತ ವೈ.ಆರ್. ಸ್ವಾಮಿ ಅವ್ರಿಗೆ ಬಂದರೆ ಕನಕದಾಸ ಬಗ್ಗೆ ಮಾಡೋಣ. ಸರಿ ಆಯಿತು ಅಂತಂದರು. ಒಪ್ಕೊಂಡು ಕರೀಂ ಖಾನ್ರು ಅದರ ಕತೆ, ಚಿತ್ರಕಥೆ ಆರಂಭಿಕ ಎಲ್ಲ ಮಾಡಿದ ಮೇಲೆ ಡಿ.ಆರ್. ನಾಯ್ಡು ಅವ್ರಿಗೆ ಅನುಮಾನ ಶುರುವಾಗೋದು. ಯಾರಿದು ಕನಕದಾಸ, ಯಾರ ಹೆಸರೇ ಕೇಳಿಲ್ಲ, ಸಿನಿಮಾ ನಾನು ದುಡ್ಡು ಹಾಕ್ಬಿಟ್ಟು ಓಡದೆ ಇದ್ರಿ, ಏನು ಮಾಡೋದು? ಸರಿ, ಬೆಂಗಳೂರಿಗೆ ವಾಪಸ್ ಬಂದರು.
ವಾಪಸ್ ಬಂದ್ಬಿಟ್ಟು ಎಲ್ಲ ಅವ್ರ ಆಫೀಸಿಗೆ ಯಾರೋ ಬರ್ತಾರಲ್ಲ, ನಿಮ್ಗೆ ಕನಕದಾಸ ಗೊತ್ತಾ? ಗೊತ್ತಿಲ್ಲ. ಈಗ ಒಂದು 10 ಜನ ಬೆಳಗ್ಗೆಯಿಂದ ಸಾಯಂಕಾಲ ಅವ್ರ ಆಫೀಸಿಗೆ ಬೇರೆ ಬೇರೆ ಸಾಮಾನ್ಯಕ್ಕೆ ಅಬ್ಕಾರಿ ಕಾಂಟ್ರಾಕ್ಟ್ ಹತ್ರ ಯಾರು ಬರ್ತಾರೆ, ಅವ್ರಿಗೆ ಕನಕದಾಸ ಹೆಂಗೆ ಗೊತ್ತಿರಕ್ಕೆ ಸಾಧ್ಯ? ಸರಿ, ಅವರು ಇವ್ರಿಗೆ ವೈಆರ್ ಸ್ವಾಮಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಇದು ಕನಕದಾಸ ಬೇಡ, ಇದು ಯಾರಿಗೂ ಗೊತ್ತಿಲ್ಲ, ಇದರಿಂದ ಸುಮ್ಮನೆ ನಾನು ದುಡ್ಡು ಹಾಳು ಮಾಡ್ಕೊಳಕ್ಕೆ ರೆಡಿ ಇಲ್ಲ, ನನಗೆ ಎಲ್ಲೆಲ್ಲ ಖರ್ಚು ಮಾಡಿರೋ ದುಡ್ಡು. ಸರಿ ವೈಆರ್ ಸ್ವಾಮಿ ಅವರು ಆಯಿತು ಅಂಥೇಳಿ ಬೇರೆ ಸಿನಿಮಾ. ಅದಾದ ಮೇಲೆ ಇನ್ನೊಂದು ಸಲ DR ನಾಯ್ಡು ಅವರು ಅಲ್ಲೊಂದು ಆ್ಯಕ್ಚುಲಿ ಫಿಲ್ಮಿ ಲ್ಯಾಂಡ್ ಅಂತ ಹೇಳಿ ಒಂದು ಸ್ಟುಡಿಯೋ ಅದು, ಅಲ್ಲಿ ಫಿಲ್ಮಿ ಸೆಂಟ್ರಿಗೆ ಇವರೆಲ್ಲ ಬರೋರು, ಅಲ್ಲೆಲ್ಲ ಸೇರ್ಕೊಳ್ಳೋ. ಅಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಹತ್ರ DR ನಾಯ್ಡು ಅವರು ಹಿಂಗೆ ಏನೋ ಹುಣಸೂರು ಕೃಷ್ಣಮೂರ್ತಿಗಳು ಈ ಕತೆ ಗೊತ್ತಿಲ್ಲ, ಈಗ ಸಿನಿಮಾ ಹಿಂಗೆ ಬಂದು ಹಿಂಗೆ ನಿಂತೋಯ್ತು, ಈ ಕತೆ ಗೊತ್ತಿಲ್ಲ. ಹುಣಸೂರು ಕೃಷ್ಣಮೂರ್ತಿಗಳು ಹೇಳಿದ್ರು, ಹೀಗೆ ನಾನು ಕನಕದಾಸ ಮಾಡಬೇಕು ಅಂತ ಯಾರು ಹಿಂಗೆ ರೈಲ್ ಹತ್ತಿದ್ರು, ಅದು ಬಿಟ್ಟಿದ್ದೆ ಒಳ್ಳೆದಾಯ್ತು, ಯಾರಿಗೂ ಕನಕದಾಸ ಗೊತ್ತಿರಲಿಲ್ಲ. ಆವಾಗ ಹುಣಸೂರು ಕೃಷ್ಣಮೂರ್ತಿ, ನೀವು ಏನು ತಪ್ಪು ತಿಳ್ಕೊಂಡಿದ್ರಿ, ಕನಕದಾಸ ಭಾಳ ದೊಡ್ಡ ಇವರು. ಈ ಪುರಂದರದಾಸ ಯಾವ ಮಟ್ಟಿನ ದಾಸರೋ, ಕನಕದಾಸ ಕೂಡ ಅಷ್ಟೇ ಮಹತ್ವದವನು. ಅವನು ಕಾವ್ಯಗಳನ್ನೆಲ್ಲ ಬರೆದಿದ್ದಾನೆ, ಅದರಿಂದ ಕನಕದಾಸ ಮಾಡಿ ನೀವು. ಹುಣಸೂರು ಕೃಷ್ಣಮೂರ್ತಿಗಳು ಹೇಳಿದ ಮೇಲೆ ಇವರಿಗೆ ಒಂಥರ CV ಶಿವಶಂಕರರು ಅವಾಗ ಅಲ್ಲಿ ಇನ್ನೂ ಆಗ್ತಾನೆ ಚಿತ್ರರಂಗಕ್ಕೆ ಬಂದಿದ್ದರು, ಅವರು ಇದ್ದರು. ಸರಿ, ಹಾಗಾದರೆ ವೈಆರ್ ಸ್ವಾಮಿಯವ್ರ ಮನೆಗೆ ಸೈಕಲ್ ತೊಗೊಂಡು ಇವರಿಗೆ ಏನು ಅವಾಗ ಅಂದರೆ ಒಂದು ಕನ್ನಡ ಸಿನಿಮಾ ನಿಂತು ಹೋಗೋದು ಬಹಳ ಮಾಮೂಲಿ, ಶುರು ಆಗೋದು ನಿಂತು ಹೋಗ್ಬಿಡೋದು. ಶುರು ಆಗ್ತಾ ಇದೆಯಲ್ಲ ಒಂದು ಸಿನಿಮಾ, ಇದು ಹೆಂಗಾರ ಮಾಡಬೇಕು ಅಂತೇಳಿ ಅವ್ನು ಈಗ ಸಿಗ್ನಲ್ನಲ್ಲಿ ಪೊಲೀಸ್ನ ತಡೆಯೋನು ಮದ್ರಾಸಲ್ಲಿ, ಅವಾಗೆಲ್ಲ ಬೆಂಗಳೂರಲ್ಲಿ ಸಿಗ್ನಲ್ ತಡೀತಿರ್ಲಿಲ್ಲ, ಮದ್ರಾಸ್. ಇವ್ರು ತಡೆದ್ರು ವೈಆರ್ ಸ್ವಾಮಿ ಮನೆಗೆ ಸೀದಾ ಸೈಕಲಲ್ಲಿ. ವೈಆರ್ ಸ್ವಾಮಿಯವರು ಮಹಾಲಿಂಗಪುರದ ಮನೆಯಲ್ಲಿ ಕೂತಿದ್ರೆ, ಸರ್ ಬೇಗ ಬನ್ನಿ, ಏನಪ್ಪ ಕನಕದಾಸ ಆಗ್ತಾಯಿದೆ. ನಿಂತು ಹೋಗಿತ್ತಲ್ಲ, ಬೇಡ ಅಂದರೆ, ಇಲ್ಲೆಲ್ಲ ನೀವು ಬೇಗ ಬನ್ನಿ, ಇನ್ನು 5 ನಿಮಿಷದಲ್ಲಿ ಬಂದರೆ ಕನಕದಾಸನ ಶುರು ಮಾಡಿಬಿಡ್ಬೋದು ನಾವು. ಸರಿದ ಸೀದಾ ಅಣ್ಣವ್ರ ಮನೆಗೆ ಹೋದರೆ ಅಣ್ಣವ್ರ ಹತ್ರನೂ ಹೀಗೆ ಹೇಳಿದ್ರು, ಅಲ್ಲ ಅದು ಎಲ್ಲೋ ನಿಂತು ಹೋಗುತ್ತಲ್ಲ ಅದು. ಇಲ್ಲ ನೀವು ಬನ್ನಿ ಈಗ ಕೂಡಲೇ ಅಂತೇಳಿ ಹಿಂಗೆ ಒಂದು 8-10 ಜನನ್ನ ಕರ್ಕೊಂಡು ಬಂದು ಅವತ್ತು ಕನಕದಾಸಕ್ಕೆ ಮುಹೂರ್ತ ಮತ್ತೆ ಕೂಡಿ ಬಂತು. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಆದರೆ ಕರೀಂ ಖಾನ್ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದುಬಿಟ್ಟಿದ್ರು. ಕರೀಂ ಖಾನ್ರು ಮೊದಲು ಸಾಹಿತ್ಯ ಗೀತೆ ರೆಡಿ ಮಾಡಿದರು, ಮುಂದೆ ಹುಣಸೂರು ಕೃಷ್ಣಮೂರ್ತಿಗಳು ಅದನ್ನು ಆ ಸಾಹಿತ್ಯವನ್ನು ಮುಂದುವರಿಸಿದ್ರು. ಯಾರು ಸಂಗೀತ ಮಾಡಬೇಕು ಅಂತ ಹೇಳಿದ್ರೆ, ಈ ಸಿನಿಮಾಗೆ ಸಂಗೀತ ಯಾರು ಮಾಡಬೇಕು ಅಂದಾಗ ಸುಮಾರು ಹೆಸರುಗಳು ಚರ್ಚೆಗೆ ಬಂದು GK ವೆಂಕಟೇಶ್ ಹತ್ರ ಮಾಡಬಹುದು ಅಂತ. ಆವಾಗ ವೈಆರ್ ಸ್ವಾಮಿ ಹೇಳಿದ್ರು, ಇಲ್ಲ S ರಾಜೇಶ್ವರ ರಾವ್ ಅಂಥೇಳಿ ಅವರು ಒಂದು ಅದ್ಭುತ, ತೆಲುಗು ಚಿತ್ರರಂಗದ ಅದ್ಭುತ. S ರಾಜೇಶ್ವರ ರಾವ್ ಅವ್ರ ಶಿಷ್ಯ ಒಬ್ಬನಿದ್ದಾನೆ ವೆಂಕಟರಾಜು ಅಂತೇಳಿ, ವೆಂಕಟರಾಜು ಹತ್ರ ಮಾಡಿಸೋಣ. ಸರಿ ಆಯಿತು, ವೆಂಕಟರಾಜನ್ ಕರ್ಕೊಂಡು ಬನ್ನಿ. ವೆಂಕಟರಾಜು ಬಹಳ ಅದ್ಭುತವಾದ ಸಂಗೀತವನ್ನು ಕನಕದಾಸ ಕೊಟ್ಟಿದ್ದಾರೆ. ನಾರಾಯಣ ಹರಿ ನಾರಾಯಣ ಥರ ಅಲ್ಪಾಯುಷ್, 45ನೇ ವಯಸ್ಸಿಗೆ ತೀರ್ಕೊಂಡ್ರು. 8 ಸಿನಿಮಾ ಕನ್ನಡದಲ್ಲಿ ಕೊಟ್ಟರು. ಅಂದರೆ 8 ಸಿನಿಮಾಗಳ ಮೂಲಕನೇ ಅವ್ರು ಎಷ್ಟರ ಮಟ್ಟಿಗೆ ಉಳ್ಕೊಂಬಿಟ್ಟಿದ್ದಾರೆ ಅಂತ ಅಂದರೆ, ನಾವೆಲ್ಲ ವೆಂಕಟರಾಜನ್ ನೋಡೋಕೆ ಸಾಧ್ಯ ಇಲ್ಲ ಬಿಡಿ, ಅವರು ಹೋದಾಗ ನಾವೇನು ಹುಟ್ಟೇ ಇರಲಿಲ್ಲ. ರಂಗರಾಯರು ಅವ್ರಿಗೆ ಗುರುಗಳು. ಅದು ಯಾರೋ ಅದೊಂದು ಪುಸ್ತಕದಲ್ಲಿ ನಾನು ಓದ್ತಾ ಇದ್ದೆ, M ರಂಗರಾವ್ ಮತ್ತು M ವೆಂಕಟರಾಜ ಅಣ್ಣ ತಮ್ಮ ಅಂತೇಳಿ. ಅದಲ್ಲ, ವೆಂಕಟರಾಜ ನಾಯ್ಡುಗಳು, ಇವರು ಪಕ್ಕ ಬ್ರಾಹ್ಮಣರು, ಅವ್ರ ಅಣ್ಣ ತಮ್ಮ ಆಗ ಸಾಧ್ಯ ಇಲ್ಲ, ಅಷ್ಟವಲ್ಲ. ಆದರೆ ಗುರುಗಳು, ವೆಂಕಟರಾಜಿಗೆ ರಂಗರಾಯರು ಗುರುಗಳು. ನಂತರ ವೆಂಕಟರಾಜು ಪರಂಪರೆಯನ್ನು ರಂಗರಾಯರು ಮುಂದುವರಿಸ್ಬೋದು ಅಂತ ಹೇಳ್ಬೋದು. ಮಧು ಇದರ ಛಾಯಾಗ್ರಾಹಕರು. ನಾನು ಅವಾಗ ಹೇಳಿದೆ, ಮಧು ನಾವು ಯಾಕೆ ನೆನಪು ಮಾಡ್ಕೋಬೇಕು ಅಂತಂದರೆ, ಈಗೆಲ್ಲ ಗ್ರಾಫಿಕ್ಸ್ ಬಂದಿದೆ, ಹೌದು. ಸೊ ನಿಮ್ಗೆ ತುಂಬ ಸಿನಿಮಾ ಎಲ್ಲ ಮಾಯವಾಗೋದು. ಆ ಕಾಲದಲ್ಲಿ 1960ನೇ ಇಸ್ವಿಯಲ್ಲಿ ಕೃಷ್ಣ ತಿರುಕೊಂಡು ಗೋಡೆ ಹೊಡೆದು ಪ್ರತ್ಯಕ್ಷ ಆಗುವ ಸೀನನ್ನು ತೆಗೆದಿದ್ದಾರೆ ಅವರು. ಅದು ಬಹುಶಃ ಈ ಕಾಲದಲ್ಲಿ ಕೂಡ ಬಹಳ ಅದು ಕಷ್ಟವಾದ ಸೀನ್ ಏನು ಅಂತ ಅನ್ಸುತ್ತೆ. ಅದನ್ನು ಅಷ್ಟು ಅದ್ಭುತವಾಗಿ ತೆಗೆದ್ರೆ, ಬಟ್ ಕ್ವೈಟ್ ನ್ಯಾಚುರಲ್. 60ನೇ ಇಸ್ವಿನಲ್ಲಿ ತೆಗೆದಿದ್ರೆ ಅದು ಗೋಲ್ಡನ್ ಸ್ಟುಡಿಯೋದಲ್ಲಿ, ಗೋಲ್ಡನ್ ಮದ್ರಾಸ್ನ ಒಂದು ಬಹಳ ಮುಖ್ಯವಾದ ಸ್ಟುಡಿಯೋ, ಗೋಲ್ಡನ್ ಸ್ಟುಡಿಯೋದಲ್ಲಿ ಈ ಸಿನಿಮಾ ಇತ್ತು.
ರಾಜ್ಕುಮಾರ್ 2 ಶೇಡ್, ಒಂದು ಮೊದಲು ತಿಮ್ಮಪ್ಪ ನಾಯಕ ಆಗಿರ್ತಾರೆ, ಆಮೇಲೆ ಕನಕದಾಸ ಆಗ್ತಾರೆ. ಕನಕದಾಸ ಆಗಿ ಅನೇಕ ಪರೀಕ್ಷೆಗಳನ್ನು ಅವರು ಎದುರಿಸ್ತಾರೆ. ಆಮೇಲೆ ಅವರು ಮಾಗಿ ಮಾಡ್ತಾರೆ. ಒಂಥರ ಅಣ್ಣವ್ರು ಯಾವಾಗಲೂ ಹೇಳೋರು ಈ ಮಾತನ್ನು, ನನಗೆ ಒಂಥರ ಕನಕದಾಸರ ಪಾತ್ರ ಇದೆಯಲ್ಲ, 31 ವರ್ಷ ಕನಕದಾಸರ ಪಾತ್ರ ಇದೆಯಲ್ಲ, ನನಗೆ ಒಂಥರ ಒಂದು ದೊಡ್ಡ ಒಳಗಡೆನೆ ಬದಲಾವಣೆಯನ್ನು ತಗೊಂಡು ಬಂತು ನನಗೆ ಅಂತೇಳಿ ಕನಕದಾಸರ ಬಗ್ಗೆ ಭಾಳ ಹೇಳೋರು. ಉದಯ್ ಕುಮಾರ್, ಅಶ್ವಥ್, ಸೋರಟ್ ಅಶ್ವಥ್ ಅವ್ರ ಗುರುಗಳು, ರಾಮಚಂದ್ರ ಶಾಸ್ತ್ರಿಗಳು, ಹೀಗೆ ಬಹಳ ದೊಡ್ಡ ಇವರೆಲ್ಲ ಇದ್ದಾರೆ. ನನಗೆ ನಾವು ಈ ಹಾಡುಗಳ ಬಗ್ಗೆ ಎಲ್ಲ ಮಾಡೋ ಕನಕದಾಸರ ಕೀರ್ತನೆಗಳನ್ನೇ ಈ ಸಿನಿಮಾದಲ್ಲಿ ಹೆಚ್ಚಾಗಿ ಬಳಸ್ಕೊಂಡ್ರು. ಒಂದು 2-3 ಕೀರ್ತನೆಗಳು ಹುಣಸೂರು ಕೃಷ್ಣಮೂರ್ತಿ ಬರೆದಿರೋದು. ಅದರಲ್ಲಿ ಶೃಂಗಾರಶೀಲ, ಸಂಗೀತಲೋಲ ತುಂಬ ಫೇಮಸ್ ಆಗಿರುವಂಥ ಇದು. ಈ ಹಾಡುಗಳನ್ನು ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತಂದರೆ, ಈ ಸಿನಿಮಾಕ್ಕೆ ಕನಕದಾಸರು ಇವನ್ನೆಲ್ಲ ಬರೆದ್ರೋ ಏನೋ ಅನ್ನುವಷ್ಟು ಅದು ಆಪ್ಟಾಗಿ ಕೂತಿದೆ. ಈಗ ನಿಮಗೆ ಈತನೀಗ ವಾಸುದೇವನು, ಅವನು ಯಾವ ರೂಪದಲ್ಲಾದರೂ ಬರ್ತಾನೆ ಕೃಷ್ಣ ಅಂಥೇಳಿ, ಅವನು ಹಾವಿನ ರೂಪದಲ್ಲಿ ಬರ್ತಾನೆ. ಅವನಿಗೆ ವ್ಯಾಸರಾಯರು ಹಾವಿಗೆ ಬರ್ತಾರೆ. ಈತನೀಗ ವಾಸುದೇವನು ಲೋಕದೊಡೆಯ. ಅದು ಕನಕದಾಸರು ಯಾಕೆ ಬರೆದ್ರೋ ಗೊತ್ತಿಲ್ಲ ಹಾಡನ್ನ, ಆದರೆ ಅದು ಎಷ್ಟು ಆಪ್ಟಾಗಿ ಅಲ್ಲಿ ಕೂತಿದೆ ಅಂದರೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಅದು ಕೃಷ್ಣ ತಿರುಗಿದಾಗಲೇ ಕನಕದಾಸರು ಬರೆದ್ರೋ ಇಲ್ವೋ ನಮಗೆ ಗೊತ್ತಿಲ್ಲ. ಸೂಟ್ ಮಾಡಿದ್ದಾರೆ ಅದನ್ನ ಎಷ್ಟು ಕರೆಕ್ಟಾಗಿ ಸೂಟ್ ಆದ್ರು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಈ ಹಾಡುಗಳನ್ನು ಎಷ್ಟು ಚೆನ್ನಾಗಿ ಸೂಟ್ ಮಾಡಿದ್ದಾರೆ ಮತ್ತು ಎಷ್ಟು ಚೆನ್ನಾಗಿ ಸಂಗೀತ ಕೊಟ್ಟಿದ್ದಾರೆ ನನಗೆ. ಅದು ಈಗ ನೋಡಿ, ಬಾಗಿಲನ್ನು ತೆರೆದು ನಿಮ್ಗದು ಷಡ್ಜದಿಂದ ಶುರು ಮಾಡಿದ್ರೆ ಹಿಂದೋಳ, ಪಂಚಮದಿಂದ ಶುರು ಮಾಡಿದ್ರೆ ಶುದ್ಧ ಧನ್ಯಾಸಿ, ಇಷ್ಟು ದೊಡ್ಡ ರೇಂಜನ್ನು ಇಟ್ಕೊಂಡು ವೆಂಕಟರಾಜು ಆಟ ಆಡಿದ್ರು. ಒದಗಿದೆಯೋ ನರಹರಿಯೇ ಬಾಗಿಲನ್ನು ತೆರೆದು. ವೆಂಕಟರಾಜು ಅವರ ಎಸ್ಪೆಷಲಿ ಒಂದು 3-4 ಹಾಡಂತೂ, ಈತನೀಗ ವಾಸುದೇವನು, ಬಾಗಿಲನ್ನು ತೆರೆದು, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಈಶ ನಿನ್ನ ಚರಣ ಭಜನೆ, ಇವೆಲ್ಲ ಎಷ್ಟು ಅದ್ಭುತವಾದ ಸಂಗೀತ ಅಂತಂದರೆ, ಒಂಥರ ವೆಂಕಟರಾಜು ಇನ್ನೊಂದಷ್ಟು ವರ್ಷ ನಮ್ಮ ಜೊತೆಗಿರ್ಬೇಕಾಗಿತ್ತು. ಬಹಳ ದೊಡ್ಡ ಅನ್ಯಾಯ ಅನಿಸುತ್ತೆ. ಹಾಗೇನೆ ಈ ಸಿನಿಮಾ ನಿಮಗೆ ಒಂದು ಮ್ಯೂಸಿಕ್ ಆಲ್ಬಮ್ ಥರ ನಮ್ಗೆ, ಆಮೇಲೆ ನಮಗೆ ಹಾಡುಗಳು ಬೇರೆ ಬೇರೆ ಆಲ್ಬಮ್ಗಳು ಬರೋದಕ್ಕೆ ಶುರು ಆಯ್ತಲ್ಲ, ಈ ಕನಕದಾಸ ಕೂಡ ಆ ಥರದ ಆಲ್ಬಮ್ಗಳು. ಅಣ್ಣವರಿಗೆ ಬೇರೆ ಬೇರೆಯವ್ರು ಹಾಡಿದ್ದಾರೆ, ಪೀಠಾಪುರಮಿಂದ ಹಿಡಿದು ಹಾಡಿದ್ದಾರೆ, ಗಂಡಸಾಲ ಹಾಡಿದ್ದಾರೆ. ಅಂದರೆ ಅವರು ಚಿತ್ರರಂಗಕ್ಕೆ 54ನೇ ಇಸ್ವಿಗೆ ಬಂದರೆ 60ನೇ ಇಸ್ವಿವರೆಗೂ ಒಂದು 15-20 ಜನ ಗಾಯಕರು ಅವ್ರಿಗೆ ಹಾಡಿಬಿಟ್ಟಿದ್ರು. ಆದರೆ ಅವ್ರಿಗೆ ತುಂಬ ಸೂಟ್ ಆಗುವ ಗಾಯಕರು PB ಶ್ರೀನಿವಾಸ್ ಅನ್ನೋದು ಗೊತ್ತಾಗಿದ್ದು ಕನಕದಾಸ. ಹರಿಯದಾಸರು ಜನ ಬಂಧುಗಳಾದರು. 60ನೇ ಇಸ್ವಿಗಿಂದ ಸ್ವತಃ ಸಂಪತ್ಗೆ ಸವಾಲ್ ಅಣ್ಣವರೇ ಹಾಡುವವರೆಗೆ ಸುಮಾರು ಒಂದು 15 ವರ್ಷ ಅದು ರಾಜ್ಕುಮಾರ್ ಶಾರೀರ, PB ಶ್ರೀನಿವಾಸ್ ಧ್ವನಿ ಅನ್ನುವುದು ಒಂದು ನಾಣ್ಣುಡಿಯ ಥರದಲ್ಲಿ ಅದು ಪ್ರಚಲಿತ ಆಗೋಯ್ತು. ಅದಕ್ಕೆ ನಾಂದಿ ಹಾಡಿದ ಸಿನಿಮಾ ಕನಕದಾಸ. ಅಣ್ಣವರು ದಾಸ ಸಾಹಿತ್ಯದ ಬಗ್ಗೆ ತುಂಬಾ ನೋಡ್ಕೊಂಡ್ರು ಅಂತ, ಅಳವಡಿಸ್ಕೊಳ್ಳೋದಕ್ಕೆ ತುಂಬಾ ಅದ್ರ ಬಗ್ಗೆ ಅಧ್ಯಯನವನ್ನ ಮಾಡಿದ್ರು. ಆಮೇಲೆ ಅವರು ಹೇಳೋರು, ಅಲ್ಲಿವರೆಗೂ ನಮಗೆ ಪುರಂದರದಾಸರು ಗೊತ್ತಿದ್ರು, ವ್ಯಾಸರಾಜರು ಗೊತ್ತಿದ್ರು. ಆಮೇಲೆ ನಮ್ಮ ಯಾವಾಗಲೂ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕಡೆ ಬರೋದು ಕನಕದಾಸರದ್ದು ಯಾವ್ದಾದ್ರು ಒಂದು ಕೀರ್ತನೆ ಇಟ್ಬಿಟ್ರೆ, ಒಂದು ಕವಿ ಕಾವ್ಯ ಪರಿಚಯದಲ್ಲಿ ಒಂದು 4 ಲೈನ್ ಕನಕದಾಸರು ಬಿಟ್ಟರೆ ಕನಕದಾಸರ ಬಗ್ಗೆ ಕನ್ನಡದಲ್ಲಿ ಹೆಚ್ಚು ಗೊತ್ತಿರಲಿಲ್ಲ. ಈ ಸಿನಿಮಾ ನಂಗೆ ಕನಕದಾಸರನ್ನ ಪರಿಚಯ ಮಾಡ್ಕೊತು ಮತ್ತು ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡ್ಕೊತು. ಇವತ್ತು ಕನಕದಾಸರು ಅಂತಂದ್ರೆ ನಮ್ಗೆ ರಾಜ್ಕುಮಾರ್ ಸರ್ ಮೂವಿ. ಹರುಷದಿಂದ ಭಜಿಸೆ ನಿತ್ಯ ಸುಖವ ನೀವನು, ಹರುಷದಿಂದ ಭಜಿಸೆ ನಿತ್ಯ. ಇದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಕಥೆ ಇದೆ. ಈ ಸಿನಿಮಾ ಶೂಟಿಂಗ್ ಆಗುವಾಗ ಗೋಲ್ಡನ್ ಸ್ಟುಡಿಯೋದಲ್ಲಿ ಈಗ ಅದರ ಹಾವಿನ ಗ್ರಾಫಿಕ್ಸ್ ಎಲ್ಲ ಮಾಡ್ಬೋದು. ಆಗ ಹಂಗೆ ಮಾಡೋ ಹಂಗಿರಲಿಲ್ಲ. ಈತನೀಗ ವಾಸುದೇವನು ಹಾಡಿನಲ್ಲಿ ಹಾವು ಹೆಡೆ ಬಿಚ್ಚಿ ನಿಂತ್ಕೋಬೇಕು, ಅವಕ್ಕೆ ಅವರು ಆರತಿ ಮಾಡ್ತಾರೆ. ಇಡೀ ಹಾಡು ಹಾವು ಹೆಡೆ ಬಿಚ್ಚಿ ನಿಂತ್ಕೊಂಡಿರ್ಬೇಕು.
ಇದು ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಹಾವು ಹೆಡೆ ಬಿಚ್ಚುವುದೇ ಕಷ್ಟ. ಹೆಡೆ ಬಿಚ್ಚಿ ಇಡೀ ಹಾಡಿಗೆ ಹೆಡೆ ಬಿಚ್ಚೋದು ನಿಂತ್ಕೊಳ್ಳೋಕೆ ಶೂಟಿಂಗ್ ಮಾಡಿ, ಅದು ಒರಿಜಿನಲ್ ಹಾವು ಆ ಕಾಲದಲ್ಲಿ. ಒರಿಜಿನಲ್ ಹಾವು ತಂದಿದ್ದಾರೆ. ತಂದು ಗೋಲ್ಡನ್ ಸ್ಟುಡಿಯೋದಲ್ಲಿ ಶುರು ಮಾಡಿದ್ದಾರೆ. 2 ಒಂದು ಪಲ್ವಿ ಒಂದು ಚರಣ ಎಷ್ಟು ಶೂಟಿಂಗ್ ಆಯಿತು. ಸಡನ್ನಾಗಿ ಕರೆಂಟ್ ಹೊರಟೋಗ್ತು. ಜನರೇಟ್ರು ಇಲ್ಲ ಅವಾಗ, ಜನರೇಟ್ರು ಮಾಡೋ ಕಾಲ ಅಲ್ಲ ಅದು. ಸರಿ ಒಂದು ಅರ್ಧ ಗಂಟೆ ಕಾದು ಕರೆಂಟ್ ಬಂದರೆ ಹಾವು ಇಲ್ಲ ಅಲ್ಲೇ. ಮತ್ತೆ ನೆಕ್ಸ್ಟ್ ಎಲ್ಲರೂ ಓಡಾಡೋದು. ಒಂದು ಗಾಬರಿ, ಹಾವು ಹೋಗಿ ಇಡೀ ಹಾಡು ಬೇರೆ ಮಾಡಿ ಶೂಟಿಂಗ್ ಮಾಡಿ ಇನ್ನೊಂದು ಹಾವು ತಂದು. ಆದರೆ ಅಷ್ಟು ದೊಡ್ಡ ಗೋಲ್ಡನ್ ಸ್ಟುಡಿಯೋದಲ್ಲಿ ಹಾವು ಎಲ್ಲಿ ಸೇರ್ಕೊಂಡಿರುತ್ತೋ, ನಾಳೆ ಅದು ಏನು ಮಾಡಿಬಿಡುತ್ತೋ. ಜೊತೆಗೆ ಅವನು ಹಾವಾಡಿಗನೊಬ್ಬನ ಬಂದಿದ್ದಾರೆ. ಹಾವಾಡಿಗ ಅವನು ಪುಂಗಿ ಊದಿ ಅದು ಹೆಡೆ ಬಿಚ್ಚಿ ನಿಲ್ಲು ಹಾಗೆ ಅವ್ನು ಮಾಡಬೇಕು. ಅವನು ಕ್ಯಾಮ್ರಾದಲ್ಲಿ ಬರಲ್ಲ, ಅವನು ಹಾವಾಡಿಗ. ಅವನು ಸ್ವಾಮಿ ನನ್ನ ಹಾವು, ನಾನು ಈ ಸಿನಿಮಾ ಏನಾರು ಮಾಡ್ಕೊಳ್ಳಿ, ಆ ಹಾವಿಲ್ಲಲ್ಲ ಜೀವನ ಮಾಡೋನು. ಇವರು ಇಡೀ 1 ಅವರ್ ಗೋಲ್ಡನ್ ಸ್ಟುಡಿಯೋ ಎಲ್ಲ ಹಾವಿಗೆ ಹುಡುಕಾಡಿದ್ರೆ ಅದು ಹನುಮಂತರಾವ್ ಅಂತ ಹೇಳಿ, ಹನುಮಂತಾಚಾರ್, ಬಳ್ಳಾರಿ ಹನುಮಂತಾಚಾರ್ ಅವರು ಯೂನಿವ್ಯಾಕ್ಸ್ ಅಂತ ಒಂದು ವಾದ್ಯ. ಯೂನಿವ್ಯಾಕ್ಸ್ ಅನ್ನೋದು ನಿಮಗೆ ಹಾರ್ಮೋನಿಯಮಿಂದ ಕೀಬೋರ್ಡ್ ನಡುವೆ ಬಂದಂಥ ಒಂದು ವಾದ್ಯ. ಇದು ಭಾರತೀಯ ಚಿತ್ರರಂಗದಲ್ಲಿ ನಾಗಿನ್ನೆಲ್ಲ ಸಿನಿಮಾ ಅದು ಯೂನಿವ್ಯಾಕ್ಸಲ್ಲಿ ಮೇಡಮ್. ಮ್ಯೂಸಿಕಾ? ಹೌದು. ಆ ಯೂನಿವ್ಯಾಕ್ಸನ್ನು ಕನ್ನಡದಲ್ಲಿ ನುಡಿಸ್ಬೋದಾದರೂ ಹನುಮಂತಾಚಾರ್ಯ. ಈ ಸಿನಿಮಾದಲ್ಲಿ ಅವರು ಯೂನಿವ್ಯಾಕ್ಸ್ ಅಂತ ತಂದಿಟ್ಕೊಂಡಿದ್ದಾರೆ ಸೆಟ್ಟಲ್ಲಿ. ಹಾವು ಯೂನಿವ್ಯಾಕ್ಸ್ ಒಳಗಡೆ ಹೋಗಿ ಸೇರ್ಕೊಂಡು ಆಮೇಲೆ ಹಾವನ್ನು ತೆಗೆದು ಮತ್ತೆ ಹಾಳು ಬಲ್ತು. ಅಣ್ಣವರು ಯಾವಾಗಲೂ ಹೇಳೋರು, ಈ ಇನ್ಸಿಡೆಂಟ್ ಅಣ್ಣವ್ರು ಹೇಳ್ತೀನಿ ನೇರವಾಗಿ ಹೇಳ್ಬಿಟ್ಟು ನಾವೆಲ್ಲ ಬಿದ್ದು ನಗ್ತೀವಿ ಹೇಳಿದ್ರೆ ಒಳ್ಳೋರು ಹೇಳ, ನೀವು ಇವತ್ತು ನಗ್ತೀರಿ, ಅವತ್ತು ನಮಗೆಲ್ಲ ಜೀವ ಭಯ. ಆಮೇಲೆ 2 ನಿಮಿಷ ಹಾಡು ಶೂಟಿಂಗ್ ಆಗಿದೆ, ಇನ್ನು 2.5 ನಿಮಿಷ ಶೂಟಿಂಗ್ ಕಂಟಿನ್ಯೂಷನ್ ಆಗಬೇಕು. ಯಾರಿಗೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಈ ಭಯದಿಂದ. ಕೊನೆಗೆ ವೈಆರ್ ಸ್ವಾಮಿ ಒಂದು ಅರ್ಧ ಗಂಟೆ ಶೂಟಿಂಗ್ ನಿಲ್ಸೋಣ, ಆಮೇಲೆ ಮೊದಲಿಂದ ಶೂಟಿಂಗ್ ಮಾಡೋಣ. ಇವತ್ತು ನಾವೇನು ಈತನೀಗ ವಾಸುದೇವನಲ್ಲಿ ಹಾವು ನೋಡ್ತಾ ಇದ್ದೀವಿ, ಎಲ್ಲ ಅವಂತರ ಮಾಡಿದಂಥ ಹಾವುದು. ಕೃಷ್ಣಕುಮಾರಿ ಇದರಲ್ಲಿ ಒಂದು ಬಹಳ ವಿಶಿಷ್ಟವಾದಂತಹ ಪಾತ್ರವನ್ನು ಮಾಡಿದ್ದಾರೆ. ಇಂತೆಲ್ಲ ಇದು ಕೇಂದ್ರ ಸರ್ಕಾರದ ಅರ್ಹತಾ ಪ್ರಶಸ್ತಿಯನ್ನು ಪಡ್ಕೊಳ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಭಕ್ತ ಕನಕದಾಸ ಒಂದು ಪರಂಪರೆಯನ್ನು ಕನ್ನಡ ಚಿತ್ರರಂಗದಲ್ಲಿ ಆರಂಭಿಸ್ತು. ಭಕ್ತಿ ಸಿನಿಮಾಗಳ ಮಟ್ಟಿಗೆ, ಅದರಲ್ಲೂ ಅಣ್ಣ ಅವರು ಭಕ್ತಿ ಸಿನಿಮಾಗಳಲ್ಲಿ ಅದ್ಭುತವಾಗಿ ಅಭಿನಯಿಸಬಲ್ಲರು ಅನ್ನೋದಕ್ಕೆ ಈ ಕನಕದಾಸನು. ಬೇರೆ ಸಿನಿಮಾಗಳಿಗೆ ಹೋಲಿಸಿದ್ರೆ ಕನಕದಾಸರದ್ದು ಕತೆ ಏನು ಬಹಳ ದೊಡ್ಡ ಕತೆ ಅಲ್ಲ. ಅದು ಕನಕದಾಸರ ಬಗ್ಗೆ ಪ್ರಚಲಿತವಾಗಿದ್ದ ಕತೆ ಏನೋ, ಅವರೆಲ್ಲೋ ಪಾಳೆಗಾರರಾಗಿದ್ದರು, ಅವರು ತಮ್ಮ ಇದನ್ನೆಲ್ಲ ಬಿಟ್ಟು ದಾಸರಾದರು. ಉಡುಪಿನಲ್ಲಿ ಅವರಿಗೆ ಪ್ರವೇಶ ಕೊಡಲಿಲ್ಲ, ಅವರು ಆಮೇಲೆ ಕೃಷ್ಣನೇ ಅವ್ರಿಗೆ ತಿರುಗಿದ್ರು. ಇದು 2 ಪ್ರಚಲಿತವಾದ ದಂತಕತೆ. ಇಷ್ಟನ್ನು ಇಟ್ಕೊಂಡು ಇಡೀ ಒಂದು ಸಿನಿಮಾ ಕಟ್ಟಿದಾರಲ್ಲ ಅದು. ಆಮೇಲೆ ನನಗೆ ಈ ಸಿನಿಮಾನ ನೀವು ಅಧ್ಯಯನದ ದೃಷ್ಟಿಯಿಂದ ಒಂದು ಸೃಜನಶೀಲತೆ, ಒಬ್ಬ ಬರಹಗಾರ ಹೆಂಗೆ ಬೆಳೀತಾ ಹೋಗ್ತಾನೆ ಅನ್ನೋದನ್ನು ನೋಡೋದಕ್ಕೆ ಪ್ರಯತ್ನ. ಹಾಗಾಗಿ ನನಗೆ ಭಕ್ತ ಕನಕದಾಸ ಅಣ್ಣವರ ಸಿನಿಮಾಗಳ ಸರಣಿಯಲ್ಲಿ ಬಹಳ ಮುಖ್ಯವಾದ ಸಿನಿಮಾ. ನಾರಾಯಣ ಹರಿ ನಾರಾಯಣ